27 ದಿನದ ಮೌನ ಅನುಷ್ಠಾನ ಪೂರೈಸಿದ ಮಾತಾ ಲಕ್ಷ್ಮೀ ತಾಯಿ, ಲೋಕ ಕಲ್ಯಾಣಕ್ಕಾಗಿ ಉದಯಿಸಿದ ಮಾತೆ. ಜೇವರ್ಗಿ ತಾಲೂಕಿನ ಜೈನಾಪುರ ತಾಂಡಾದ ಮಾತಾ ಲಕ್ಷ್ಮಿ ಅವರು 27 ದಿನದ ಘನ ಘೋರ ಮೌನ ಅನುಷ್ಠಾನ ಪೂರೈಸಿದ ಶ್ರೀ ಲಕ್ಷ್ಮೀ ಮಾತಾ ಅವರು ಮಂಗಳವಾರ ದಿನದಂದು ಆಯೋಜಿಸಿದ್ದ ಈ ಒಂದು ಧಾರ್ಮಿಕ ಸಮಾರಂಭದ ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಪೂಜ್ಯ ಮುರಹರಿ ಮಹಾರಾಜರು, ಶ್ರೀ ಸಿದ್ದಲಿಂಗ ಮಹಾಸ್ವಾಮಿಗಳು, ಆಂದೋಲ ಲೆಂಬಾಜಿ ಮಹಾರಾಜರು, ಸುರೇಶ್ ಮಹಾರಾಜರು, ಮಾತಾ ಸರಸ್ವತಿ ದೇವಪುರ ಇವರ ಘನ ಉಪಸ್ಥಿತಿಯಲ್ಲಿ ಮಾತನಾಡಿ ಶ್ರೀ ಲಕ್ಷ್ಮೀ ಮಾತೆ ಅವರು 27 ದಿನ ಮೌನ ಅನುಷ್ಠಾನ ಸಂಪನ್ನಗೊಳಿಸಿದ್ದಾರೆ. ಈ ಒಂದು ಲೋಕದಲ್ಲಿ ಕಂದಾಚಾರ, ಮೌಢ್ಯತೆ, ಪಾಪಿಗಳನ್ನ ನಾಶ ಮಾಡಲು ದೈವ ಸಂಭೂತರು ಜನ್ಮ ತಾಳುತ್ತಾರೆ. ಅದೇ ರೀತಿಯ ಮಾತಾ ಲಕ್ಷ್ಮಿ ಅವರು ಲೋಕ ಕಲ್ಯಾಣಕ್ಕಾಗಿ ಅನ್ನ ನೀರು ಇಲ್ಲದೆ ತಮ್ಮ ಸ್ವಂತ ಜಮೀನಿನಲ್ಲಿ ಬೇವಿನ ಮರದ ಕೆಳಗಡೆ ಕಠಿಣ ತಪಸ್ಸು ಮಂಗಳವಾರ ದಿನದಂದು ಬೆಳಗ್ಗೆ 9 ಸಮಯಕ್ಕೆ ಸಂಪನ್ನಗೊಳಿಸಿದ್ದಾರೆ. ಈ ಒಂದು ಧಾರ್ಮಿಕ ಕಾರ್ಯದಲ್ಲಿ ಪೂಜ್ಯ ಸಂತರು, ಶ್ರೀ ಮಾತೆಯರು ಶಿವಭಕ್ತಿಯ ಆಶೀರ್ವಚನ ನೀಡಿದರು. ದಿನ ಮೌನ ಅನುಷ್ಠಾನವನ್ನ ಕೈಗೊಂಡಿದ್ದಾರೆ. ಮೌನ ಅನುಷ್ಠಾನ ಅನ್ನುವಂತಹದ್ದು ಬಹಳ ಶ್ರೇಷ್ಠವಾಗಿರುವಂತಹ ಸಾಧನೆ. ಈ ಅನುಷ್ಠಾನ, ಈ ತಪಸ್ಸು ಹಿಂದೆ ಋಷಿ ಮುನಿಗಳೆಲ್ಲ ಬಹಳ ವರ್ಷಗಳ ಕಾಲ ಮಾಡ್ತಾ ಇದ್ರು. ಕೆಲವೊಂದು ಋಷಿ ಮುನಿಗಳು ಸಿದ್ಧಿ ಮಾಡುವುದಕ್ಕೋಸ್ಕರ ತಪಸ್ಸನ್ನ ಆಚರಣೆ ಮಾಡಿದರೆ, ಕೆಲವು ರಾಕ್ಷಸಿ ಪ್ರವೃತ್ತಿ ಉಳ್ಳುವಂಥವರು ತಮ್ಮ ಜೀವಿತಾವಧಿಯಲ್ಲಿ ಮರಣವೇ ಬರಬಾರ್ದು ಅನ್ನುವಂತಹ ಶಪಥವನ್ನ ಇಟ್ಕೊಂಡು ಬ್ರಹ್ಮನಿಂದ, ಶಿವನಿಂದ ವರವನ್ನ ಪಡೆದುಕೊಂಡಂಥದ್ದು ತಾವೆಲ್ಲ ನೋಡಿದರೆ. ಉದಾಹರಣೆಗೆ ಭಸ್ಮಾಸುರ ಅನ್ನುವಂತಹ ಒಬ್ಬ ರಾಕ್ಷಸನಿದ್ದ. ಆತ 16 ವರ್ಷಗಳ ಕಾಲ ಕಠಿಣ ತಪಸ್ಸನ್ನ ಆಚರಣೆ ಮಾಡಿದ. ಅನ್ನ, ನೀರು, ಎಲ್ಲ ಆಹಾರವನ್ನ ತ್ಯಜಿಸಿ ದೇವರಿಗೋಸ್ಕರ ತಪಸ್ಸನ್ನ ಮಾಡ್ತಾನೆ. ಅವನ ಭಕ್ತಿಗೆ ಮೆಚ್ಚಿದಂತಹ ದೇವರು, ನೀನೇನ್ ವರ ಕೇಳ್ತೀಯ ಕೇಳಪ್ಪ ಅಂತ. ಆಗ ಈ ವ್ಯಕ್ತಿ, ನನಗೆ ಮೋಕ್ಷ ಸಿಗ್ಬೇಕು, ಈ ವಿಶ್ವದ ಜನರಿಗೆ ಒಳ್ಳೇದಾಗಬೇಕು ಅನ್ನುವಂತಹ ಬೇಡಿಕೆ ಇಡಲಿಲ್ಲ. ಆತನ ದುಷ್ಟ ಸರ್ವರಿಗೂ ಶರಣಾರ್ಥಿ. ಎಲ್ಲ ಧರ್ಮಗುರುಗಳಿಗೆ ವಂದನೆ ಸಲ್ಲಿಸಿ, ಎಲ್ಲ ಧರ್ಮದ ಭಾವ ಭಕ್ತರು, ರಾಜಕೀಯ ಧುರೀಣರು ಮತ್ತು ನೇತಾಗಣರು, ಸಕಲ ಸದ್ಭಕ್ತಾದಿಗಳಿಗೆ ಶರಣಾರ್ಥಿ. ವಿಶೇಷವಾಗಿ ಇವತ್ತು ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಸುಕ್ಷೇತ್ರ ಜೈನಾಪುರದಲ್ಲಿ ಮಹಾಮಾತೆಯವರ ಲಕ್ಷ್ಮೀ ದೇವಿಯ 27 ದಿನದ ಘೋರ ಅನುಷ್ಠಾನ. ಘೋರ ಅಂದ್ರ ನೀರ ಇಲ್ಲದೆ ಮತ್ತು ಊಟ ಇಲ್ಲದೆ, ಯಾವುದು ಜಲಪಾನ ಸೇವಿಸಲಾರದೆ ಸಮಾಜ ಕಲ್ಯಾಣಕ್ಕಾಗಿ, ವಿಶ್ವಶಾಂತಿಯಕ್ಕಾಗಿ ಘೋರ ಅನುಷ್ಠಾನವನ್ನು ಕೈಗೊಳ್ಳುವಂತಹ ಮಹಾಮಾತೆಯವರಿಗೆ ಶರಣಾರ್ಥಿ ಸಲ್ಲಿಸಿ, ವಿಶೇಷವಾಗಿ ಎಲ್ಲ ನಾಡಿನ ಸಮಸ್ತ ಜನರಿಗೆ ತಿಳಿಸುವುದೇನೆಂದರೆ, ಮಾತೆಯವರು ಏನು ಅನುಷ್ಠಾನ ಮಾಡಿರ್ತಾರೋ, ಪೂಜ್ಯರು ಏನು ತಪಸ್ಯವನ್ನು ಮಾಡಿರ್ತಾರೋ, ಇದು ಯಾಕಪ್ಪ ಅಂತ ಹೇಳಿದರೆ ವಿಶ್ವ ಕಲ್ಯಾಣಕ್ಕಾಗಿ, ಲೋಕಶಾಂತಿಗಾಗಿ, ವಿದ್ಯಾಭ್ಯಾಸದಲ್ಲಿ ಮುಂದೆ ಬರಲಿ, ರೈತರಿಗೆ ಚಲೋ ಬೆಳೆ, ಚಲೋ ಮಳೆ, ಚಲೋ ಧಾನ್ಯ ಸಿಗಲಿ ಅಂತೇಳಿ ಇವು ಕೈಗೊಂಡಿರ್ತಾರೆ. ಅದಕ್ಕೆ ಎಲ್ಲ ನಾಡಿನ ಭಕ್ತರು, ರೈತರು ಮತ್ತು ರಾಜಕೀಯ ಧುರೀಣಿಯರು ಎಲ್ಲರೂ ಬಂದು ಇವತ್ತು ತಾಯಿಯವರ ಆಶೀರ್ವಾದ ಪಡೆಯೋಕೆ ಇಲ್ಲಿ ಉಪಸ್ಥಿತರಾದರೆ. ಇವತ್ತು ನಾನು ಪರಮ ಪೂಜ್ಯ ಮುರಹರಿ ಮಹಾರಾಜ್ ನವಶಕ್ತಿ ಪುಣ್ಯಾಶ್ರಮ ಮಹಾಮಠ ಚೌಡಾಪುರ್, ನಾನು ಇವತ್ತು ಉಪಸ್ಥಿತ ಆಗಿರುತ್ತೇನೆ. ನಮ್ಮ ಜೊತೆಯಲ್ಲಿ ಎಲ್ಲ ಲಿಂಬಾಜಿ ಮಹಾರಾಜರು, ಅನಿಲ್ ಮಹಾರಾಜರು ಮತ್ತು ಸುರೇಶ್ ಮಹಾರಾಜರು, ಸರಸ್ವತಿ ಮಾತಾ, ಸವಿತಾ ದೇವಿ, ಧರ್ಮಣಿ ಮಾತಾ, ಎಲ್ಲ ಪೂಜ್ಯರು, ಶರಣರು, ದಾಂಪತಿಗಳು ಎಲ್ಲರೂ ಇವತ್ತು ಉಪಸ್ಥಿತಿದ್ದೀವಿ. ಇವತ್ತು ಮಾತೆಯವರ ಕೃಪಾ ಆಶೀರ್ವಾದ ಆಗಲಿ, ಎಲ್ಲ ಸಮಾಜಕ್ಕೆ ಶಾಂತಿ ಸಿಗಲಿ. ಇವನ್ಯಾರು ಅವನ್ಯಾರು ಅನ್ನದೇ ಇವ ನಮ್ಮಪ್ಪ ಇವ ನಮ್ಮವ್ವ ಅಂತ ಹೇಳಿ ಎಲ್ಲರೂ ಬಂಧುಗಳಿಗೆ ಕಲ್ಯಾಣ ಆಗಲಿ ಅಂತ ಹೇಳಿ ಹಾರೈಸು ನನ್ನ 2 ಮಾತು ನಾನು ಮಾಡ್ತೀನಿ. ನನ್ನ ಹೆಸರು ಪರಮ ಪೂಜ್ಯ ಮುರಾರಿ ಮಹಾರಾಜರು, ನವಶಕ್ತಿ ಪುಣ್ಯಾಶ್ರಮ ಚೌಡಾಪುರ. ಸರ್ವರಿಗೂ ಶರಣಾರ್ಥಿ. ಎಲ್ಲ ಧರ್ಮಗುರುಗಳಿಗೆ ವಂದನೆ ಸಲ್ಲಿಸಿ, ಎಲ್ಲ ಧರ್ಮದ ಭಾವ ಭಕ್ತರು, ರಾಜಕೀಯ ಧುರೀಣಿಯರು ಮತ್ತು ನೇತಾಗಣರು, ಸಕಲ ಸದ್ಭಕ್ತಾದಿಗಳಿಗೆ ಶರಣಾರ್ಥಿ. ವಿಶೇಷವಾಗಿ ಇವತ್ತು ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಸುಕ್ಷೇತ್ರ ಜೈನಾಪುರದಲ್ಲಿ ಮಹಾಮಾತೆಯವರ ಲಕ್ಷ್ಮೀ ದೇವಿಯ 27 ದಿನದ ಘೋರ ಅನುಷ್ಠಾನ. ಘೋರ ಅಂದ್ರ ನೀರ ಇಲ್ಲದೆ ಮತ್ತು ಊಟ ಇಲ್ಲದೆ, ಯಾವುದು ಜಲಪಾನ ಸೇವಿಸಲಾರದೆ ಸಮಾಜ ಕಲ್ಯಾಣಕ್ಕಾಗಿ,
ವಿಶ್ವಶಾಂತಿಯಕ್ಕಾಗಿ ಘೋರ ಅನುಷ್ಠಾನವನ್ನು ಕೈಗೊಳ್ಳುವಂತಹ ಮಹಾಮಾತೆಯವರಿಗೆ ಶರಣು ಶರಣತೆ ಸಲ್ಲಿಸಿ ವಿಶೇಷವಾಗಿ ಎಲ್ಲ ನಾಡಿನ ಸಮಸ್ತ ಜನರಿಗೆ ತಿಳಿಸುವುದೇನೆಂದರೆ, ಮಾತೆಯವರು ಏನು ಅನುಷ್ಠಾನ ಮಾಡಿರ್ತಾರೋ, ಪೂಜ್ಯರು ಏನು ತಪಸ್ಯವನ್ನು ಮಾಡಿರ್ತಾರೋ, ಇದು ಯಾಕಪ್ಪ ಅಂತ ಹೇಳಿದರೆ ವಿಶ್ವ ಕಲ್ಯಾಣಕ್ಕಾಗಿ, ಲೋಕಶಾಂತಿಗಾಗಿ, ವಿದ್ಯಾಭ್ಯಾಸದಲ್ಲಿ ಮುಂದೆ ಬರಲಿ, ರೈತರಿಗೆ ಚಲೋ ಬೆಳೆ, ಚಲೋ ಮಳೆ, ಚಲೋ ಧಾನ್ಯ ಸಿಗಲಿ ಅಂತೇಳಿ ಇವು ಕೈಗೊಂಡಿರ್ತಾರೆ. ಅದಕ್ಕೆ ಎಲ್ಲ ನಾಡಿನ ಭಕ್ತರು, ರೈತರು ಮತ್ತು ರಾಜಕೀಯ ಧುರೀಣಿಯರು ಎಲ್ಲರೂ ಬಂದು ಇವತ್ತು ತಾಯಿಯವರ ಆಶೀರ್ವಾದ ಪಡೆಯೋಕೆ ಇಲ್ಲಿ ಉಪಸ್ಥಿತರಾದರೆ. ಇವತ್ತು ನಾನು ಪರಮ ಪೂಜ್ಯ ಮುರಹರಿ ಮಹಾರಾಜ್ ನವಶಕ್ತಿ ಪುಣ್ಯಾಶ್ರಮ ಮಹಾಮಠ ಚೌಡಾಪುರ್ ನಾನು ಇವತ್ತು ಉಪಸ್ಥಿತ ಆಗಿರುತ್ತೇನೆ. ನಮ್ಮ ಜೊತೆಯಲ್ಲಿ ಎಲ್ಲ ಲಿಂಬಾಜಿ ಮಹಾರಾಜರು, ಅನಿಲ್ ಮಹಾರಾಜರು ಮತ್ತು ಸುರೇಶ್ ಮಹಾರಾಜರು, ಸರಸ್ವತಿ ಮಾತಾ, ಸವಿತಾ ದೇವಿ, ಧರ್ಮಣಿ ಮಾತಾ, ಎಲ್ಲ ಪೂಜ್ಯರು, ಶರಣರು, ದಾಂಪತಿಗಳು ಎಲ್ಲರೂ ಇವತ್ತು ಉಪಸ್ಥಿತಿದ್ದೀವಿ. ಇವತ್ತು ಮಾತೆಯವರ ಕೃಪಾ ಆಶೀರ್ವಾದ ಆಗಲಿ, ಎಲ್ಲ ಸಮಾಜಕ್ಕೆ ಶಾಂತಿ ಸಿಗಲಿ. ಇವನ್ಯಾರು ಅವನ್ಯಾರು ಅನ್ನದೇ ಇವ ನಮ್ಮಪ್ಪ ಇವ ನಮ್ಮವ್ವ ಅಂತ ಹೇಳಿ ಎಲ್ಲರೂ ಬಂಧುಗಳಿಗೆ ಕಲ್ಯಾಣ ಆಗಲಿ ಅಂತ ಹೇಳಿ ಹಾರೈಸು ನನ್ನ ಎರಡು ಮಾತು ಮಾಡ್ತೀನಿ. ಜಯ. ನನ್ನ ಹೆಸರು ಪರಮ ಪೂಜ್ಯ ಮುರಾರಿ ಮಹಾರಾಜರು, ನವಶಕ್ತಿ ಪುಣ್ಯಾಶ್ರಮ ಚೌಡಾಪುರ. ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಕ್ಷೇತ್ರ ಜೈನಾಪುರ ಗ್ರಾಮದ ಮಾತೋಶ್ರೀ ಲಕ್ಷ್ಮೀ ಮಾತಾ ರವರ 27 ದಿನದ ಮೌನ ವೃತ್ತವನ್ನು ಇವತ್ತಿನ ಮಂಗಲ ಕಾರ್ಯಕ್ರಮವನ್ನು ನಾವು ಇವತ್ತು ನೆರವೇರಿಸಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ಈ ಕಲಬುರಗಿ ಜಿಲ್ಲೆಯ ಎಲ್ಲ ಬಂಜಾರ ಸಮಾಜದ ಸಂತರನ್ನು ನಾವು ಆಹ್ವಾನಿಸಿದ್ದೀವಿ ಮತ್ತು ಈ ಜಿಲ್ಲೆಯ ಈ ತಾಲೂಕಿನ ಜೇವರ್ಗಿ ಮತ್ತು ಯಡ್ರಾಮಿ ತಾಲೂಕಿನ ಎಲ್ಲ ನಮ್ಮ ತಾಂಡಾಧಿಗಳಿಂದ ನಮ್ಮ ಎಲ್ಲ ಹಿರಿಯ ನಾಯಕರನ್ನು ಮತ್ತು ಮುಖಂಡರನ್ನು ನಾವು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು. ಈ ಕಾರ್ಯಕ್ರಮದ ಸಂದರ್ಭದಲ್ಲಿ ನಮ್ಮ ಊರಿನ ಮಾಲಿಗೌಡರಾದಂಥ ಪ್ರಶಾಂತ್ ಪಾಟೀಲ್ ಅವರು ಕೂಡ ಉಪಸ್ಥಿತರಿದ್ದರು ಮತ್ತು ಕೆಲ್ಲೂರು ಗೌಡರು ಕೂಡ ಉಪಸ್ಥಿತರಿದ್ದರು. ಕಲ್ಯಾಣ್ ಗೌಡರು ಮತ್ತು ಸುಜಾನ್ ದೇಸಾಯಿ ಮತ್ತು ಇನ್ನೊಬ್ಬರು ಗೌಡರು ರೇವಣ್ಣ ಗೌಡರು ಕೂಡ ಉಪಸ್ಥಿತರು. ಎಲ್ಲ ಸುತ್ತಮುತ್ತಲಿನ ಸಮಸ್ತ ಎಲ್ಲ ಹಿರಿಯ ಮುಖಂಡರು ಮತ್ತು ಊರಿನ ಹಿರಿಯರು ಮತ್ತು ಗಣ್ಯರು ಕೂಡ ಈ ಶುಭ ಸಂದರ್ಭದಲ್ಲಿ ಉಪಸ್ಥಿತರಿದ್ದು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಾವು ಪೂರ್ಣಗೊಳಿಸಿರುವಂಥ ಒಂದು ಆತ್ಮ ತೃಪ್ತಿ ನಮ್ಮ ಎಲ್ಲರಿಗೂ ಇದೆ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಈ ಮಾತೆ ಈ ಒಂದು ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಜನಿಸಿದಂಥ ಒಂದು ಶಿವಶರಣೆ ಅಂತ ನಾವು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ನಾನು ಈ ಕಲ್ಯಾಣ ಕರ್ನಾಟಕದಲ್ಲಿ ಅಕ್ಕ ಮಹಾದೇವಿಯವರು ಮತ್ತು ಮಹಾನ್ ಬಸವಣ್ಣನವರ ಒಂದು ಮಂತ್ರಿಮಂಡಲದಲ್ಲಿ ಶಿವಶರಣರ ಒಂದು ನಾಡು ಇದು. ಅವರು ಮೆಟ್ಟಿದಂಥ ಈ ಭೂಮಿ ಇದು. ಇಂಥ ಪುಣ್ಯ ಭೂಮಿಯಲ್ಲಿ ಮಾತೆಯನ್ನು 27 ದಿನದ ಒಂದು ಈ ಭೂಮಿಯಲ್ಲಿರುವಂಥ ಶಕ್ತಿ ಅಂಥದ್ದಿದೆ ಅನ್ನೋ ಮತ್ತೊಮ್ಮೆ ಈ 21ನೇ ಶತಮಾನದಲ್ಲಿ ಮತ್ತು 12ನೇ ಶತಮಾನದಿಂದ 21ನೇ ಶತಮಾನದಲ್ಲಿ ಮತ್ತೆ ಏನದ ಈ ತಾಯಿ ತಾನು ಸಾಬೀತುಪಡಿಸಿ ಪ್ರೂವ್ ಮಾಡಿ ತೋರಿಸಿದಂಗೆ 27 ದಿನ ಒಂದು ಘನಘೋರ ಯಾವುದೇ ಒಂದು ಆಹಾರವನ್ನು ಸೇವಿಸದೆ, ಯಾವುದೇ ಒಂದು ದೇಹಕ್ಕೆ ಇದನ್ನು ಸೇವಿಸದೆ ಮತ್ತು ಮೌನವಾಗಿ 27 ದಿನವನ್ನು ಲೋಕ ಕಲ್ಯಾಣಕ್ಕಾಗಿ, ಸಮಾಜ ಕಲ್ಯಾಣಕ್ಕಾಗಿ ಮತ್ತು ನಮ್ಮ ಭಾರತ ದೇಶದ ಬಾರ್ಡರ್ ಸುರೇಖಾ ಮಾತಾ, ನಾಲವಾರ, ಸವಿತಾ ಮಾತಾ, ಕವನಳ್ಳಿ. ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮದ ಅಧ್ಯಕ್ಷರು ಸೋಮು ರಾಠೋಡ ಜೈನಾಪುರ, ಬಹದ್ದೂರ್ ಎಸ್ ರಾಠೋಡ, ಪ್ರಭು ಜಾಧವ್, ತಿಪ್ಪಣ್ಣ ರಾಠೋಡ, ಪ್ರಶಾಂತ ಗೌಡ ಮಾಲಿ ಪಾಟೀಲ, ವಸಂತ ಜಾಧವ್ ಜೈನಾಪುರ, ಮನ್ನು ನಾಯಕ, ಮಹಾಂತೇಶ ಪವಾರ ಗುಡೂರ, ತುಳಜಾರಾಮ ರಾಥೋಡ ಹರವಾಳ, ಜಾನು ರಾಥೋಡ ಕೊಂಡೂರ, ಈರಣ್ಣ ಜಾಧವ್, ರಮೇಶ್ ರಾಥೋಡ ರೇವನೂರ, ಅಂಜನಾ ರಾಥೋಡ ಮುತ್ತಕೋಡ, ಸುರೇಶ್ ರಾಥೋಡ, ಚಂದ್ರು ಮುದಬಾಳ ಬಿ, ಗೋಪಾಲ್ ರಾಥೋಡ ಹರವಾಳ ಹಲವಾರು ಉಪಸ್ಥಿತರಿದ್ದರು.